ಗೈಸ್ ನಮಸ್ಕಾರ ಮಾತಾಡಿಲ್ಲ ಇನಿ ನಮ್ಮ ಸನ್ಮಾನ್ ರೆಸಿಡೆನ್ಸಿ ಹಾಲ್ಗೆ ಬೈದ ಕಾರ್ಕಲಾಡುಲ್ಲ ಇನ್ನಂಚಿ ಗೊಂಬೆ ಪಾಡ್ರೆ ಉಂಡು ಸೊ ಅಂಚ ಇನಿ ಬೇಗ ಬೈದ 10 ಗಂಟೆ ಬರ್ರೆ ಅಂತೀರಿ ಸೊ ಎಂಕಲು ಒಂಬರಕ್ಕೆ ಬರ್ತದೆ ರೀಚ್ ಆತ ಮೂಲ್ತೋನಾಗ ಒಂಜಿ ನರಮಾಣಿ ಇಜ್ಜ ಲೈಟಿಂಗ್ ದಕ್ಕಲತ್ತು ಸೌಂಡ್ಸ್ ದಕ್ಕಲು ಬಿಡ್ದು ಒಂಜಿ ನರಮಾಣಿ ಇಜ್ಜ ಅಂಚ ಮೂಲು ಬಚ್ಚಿನ ಬಂದು ಅಡಿಗೆ ಜೆತ್ತದ ಬರೀ ಇಂಥದೆಯ ಹೆಂಚಿನ ಡ್ಯಾನ್ಸ್ ತುಲಿ ಎಂತ ಡ್ಯಾನ್ಸ್ ಮಾರ ನಿಂದು ಒಂದು ಸ್ಟೆಪ್ ಹಾಕಮೈತೆ ಒಂದು 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 ಈ ಸೈಡ್ ಬಾ ಈ ಸೈಡ್ ಹಾಂ ಹಾಗೆ ತಕ್ಕದಿ ಮೀತಯ್ಯ ಇಲ್ಲಿ ಕಪ್ಪು ಬರ್ತದ ಇವತ್ತು ಗೊಂಬೆ ನೀನು ಅದೇ ಹಾಕುದಲ್ಲ ಗೈಸ್ ನೋಡಿ ನಮ್ಮದು ಇವತ್ತು ಗೊಂಬೆ ಇವತ್ತಿನ ಗೊಂಬೆ ಗೊಂಬೆದು ಒಂದು ಅಲ್ಲಿ ಉಂಟು ಹಾಂ ಕಾಣ್ತದೆ ಇದು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿ? ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಹಾಂ ಇಲ್ಲಿ ಬೇಕಾದರೆ ಅಲ್ಲಿ ಗೊಮ್ಮಟೇಶ್ವರನಲ್ಲಿ ಹೋಗುವಂತಿದ್ದೇವೆ. ಗೊಮ್ಮಟೇಶ್ವರಲ್ಲಿ ಹೋಗ್ಲಿಕ್ಕೆ ಉಂಟಾ? ಇಲ್ಲಿವರೆಗೆ ಬಂದು ಅಲ್ಲಿ ಹೋಗೋದಿದ್ರಿ ಅಲ್ಲ 10 ನಿಮಿಷ ಇರೋದು. ಹಾಂ ಒಂದು ಎಷ್ಟು 7 ಕಿಲೋಮೀಟರ್ ಉಂಟು. ಓ ಕನ್ಫರ್ಮ್ ಹೋಗುದೇವ? ಹೋಗುದು, ಇಲ್ಲಿ ಬೇಕಾದರೆ ಹೋಗುದು. ಹೌದಾ? ಫುಲ್ಲು ರೆಡಿ ಆಗಿದ್ದಿ? ಸ್ವಲ್ಪ ಇದೆಲ್ಲ ಆದರೆ ಹೋಗ್ಲಿಕ್ಕಿಲ್ಲ. ಯಾವುದು ಮಾರ್ಕ್ ಆದರೆ ಹೋಗ್ಲಿಕ್ಕಿಲ್ಲ. ಹಾಂ ಇಲ್ಲಾದರೆ ಸ್ವಲ್ಪ ಜೋಶ್ ಇದ್ರೆ ಹೋಗುದು. ಹೌದಾ? ಇಲ್ಲೆಲ್ಲ ಎಲ್ಲ ರೆಸ್ಪಾನ್ಸ್ ಮಾಡಿ ಒಳ್ಳೇದಾದರೆ ಹಾಂ ಖುಷಿಯಲ್ಲಿ ಹೋಗಿ ಅಲ್ಲಿ ಹೋಗುದು. ಹಾಂ ಜನ ಬಂದ್ರೆ ಇಲ್ಲಲ್ಲ, ಒಬ್ಬೊಬ್ಬರು ಬರ್ತಿದ್ದಾರೆ. ಗಾಯ್ಸ್ ಫುಲ್ಲು ಟಯರ್ಡ್ ಆಗಿದೆ. ನಾವು ಇದರಲ್ಲಿ ಲಾರಿಯಲ್ಲಿ ಬಂದದ್ದು ಇವತ್ತು. ಹಾಗೆ ಅಲ್ಲ, ನಾವು ಕಲ್ಲಡ್ಕದಿಂದ ಖಾಲಿ 1.5 ಗಂಟೆ ಬಂದಿದ್ದೇವೆ. ಅದು ಸಹ ಮೆಲಾನೆ ಅಲ್ಲೆಲ್ಲಿ ನಿಲ್ಲಿಸಿ ಚಹಾ ಕುಡಿದು ಅಲ್ಲೊಂದು ಅಜ್ಜರ್ನ ಹೋಟ್ಲಲ್ಲಿ ಇಡ್ಲಿ ವಡೆ ಎಲ್ಲ ತಿಂದು ಅಜ್ಜರ್ನ ಹೋಟೆಲ್ ಎಲ್ಲ ಮಾರ ಬಿಟ್ಟು ನಾನು ಚಹಾ ಕುಡಿಯದೆ ಸೀದಾ ಬಂದು ಇಲ್ಲಿ ಹಾಕುವ ಪ್ಲಾನ್ ಅಲ್ಲಿ ಇದ್ದೇವೆ. ಸ್ವಲ್ಪ ಜನ ಸೇರಿದ್ರೆ ಹಾಕಬೇಕು, ಇಲ್ಲಿ ಖಾಲಿ ಚಾರಿಗೆ ನಾವು ನಡಲಿಕ್ಕೆ ಆಗುದಿಲ್ಲ. ಏ ಪುಂಟು ಕಾದೆತ್ತು ಪಾಸ್ ಅಂತ. ಹೌದು, ಅವನು ಜಾಣೆ ಸಹ ಎಲ್ಲರಿಗೆ ಹೇಳೋದು ಏತು ಬೆನ್ಪ ಅಂತ ಹೇಳಿ ನಮ್ಗೆ ದುಡ್ಲಿಕ್ಕೆ ಆಗುದಿಲ್ಲ. ಅವನು ಮಾತ್ರ ದುಡ್ದು ಗಾಡಿ ತೆಗೆದಿದ್ದಾನೆ. ಇವತ್ತು ಬಂದದ್ದು ಅವನ ಗಾಡಿಯಲ್ಲಿ, ಅವನ ಬಂಡಿಯಲ್ಲಿ, ಅವನ ಬಂಡಿ, ಊರು ಬಂಡಿ. ಅವನಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿದೆ ಇವತ್ತು ನಾನು ನಿನ್ನೆ. ಅವನು ಜ್ವರ ಆದ್ರಿಂದ ಕೊಟ್ಟ ಮಾರ, ಇಲ್ಲದ್ರೆ ಮಣ್ಣು ಸೋಡ್ತಿದ್ದ. ಕೆಲಸ ಹೋಗ್ಲಿಲ್ಲ ಅವನು, ರಜೆಗಂತದೆ ಹಾಗೆ ಕೊಟ್ಟದ್ದು. ಅವನಿಗೆ ಜ್ವರ ಪಾಪ, ಹುಷಾರಿಲ್ಲ ಅವನಿಗೆ. ಎಲ್ಲರೂ ಅವನು ನೆಟ್ಲಕ್ಕೆ ನಂದಾರಕ್ಕೆ ಹೋಗ್ತಾ ಇರ್ತಾನೆ. ಮತ್ತೆ ಅವನು ಫುಲ್ ದೈವ ಭಕ್ತ, ದೈವ ದೇವರ ಭಕ್ತ. ಅವನಿಗೆ ದೇವರಂದ್ರೆ ಭಾರಿ ಪ್ರೀತಿ ಮೋಕೆ. ಮತ್ತೆ ಅವನ ಗಾಡಿಗೆ ಪೂಜೆ ಮಾಡುವಾಗ ಮಾತ್ರ ಭಟ್ರಿಗೆ ಸ್ವಲ್ಪ ಇದು ಮಾಡಿದ್ದಾನೆ, ನಾಮೆಲ್ಲ ಹಾಕಬೇಡಿ ಅಂತ, ಸ್ಕ್ರ್ಯಾಚ್ ಆಗ್ತದೆ ಅಂತ ಹೇಳಿದ್ದಾನೆ. ಗಾಡಿಗೆ ನೂಲು ಕಟ್ಟಿದ ಅಲ್ಲಿಗೆ, ಅದ್ರ ಗಾಡಿದ ಆಕ್ಸಿಲೇಟರ್ಗೆ. ಜನ ಬಂದ್ರ ಹಾಕುವ. ನೀ ಎಂತ ಅವಸರವ? ನಾನು ಇಲ್ಲಿ ಜನ ಬಂದ್ರು ಗೈಸ್, ಒಂದು 10 ಜನ ಆಗ್ಬೋದು ಬಂದಿರೋದು. ಹೋಯ್ತೆ. ಹಾಯ್ ಗೈಸ್. ಹಾಂ ಎಂತ ಹೇಳು? ಎಂತ ಹೇಳುದು, ಬಾಹುಬಲಿ ಮೂರ್ತಿ ನೋಡಿ ಬಂದಿದ್ದೇವೆ. ಹಾಂ 2 ಸಲ ಮಿಸ್ ಆಯಿತು. ಹಾಂ 3ನೇ ಸಲ ಬಂದಿದ್ದೇವೆ. ಹಾಂ 3ನೇ ಸಲ ಮಿಸ್ ಆಗ್ತಿತ್ತು, ಇವನು ಎದುರಿಂದ ಕರ್ಕೊಂಡು ಬಂದ. ಹಾಂ ಸ್ಟೆಪ್ಪಲ್ಲಿ ನಡ್ಕೊಂಡು ಹೋಗ್ಬೇಕು, ಇಲ್ಲ ಗಾಡಿ ಹೋಗ್ತಿತ್ತು ಡೈರೆಕ್ಟ್. ಹಾಂ ಅದು ಗೇಟ್ ಆಗಿ ಸತ್ತ. ಗೈಸ್ ಫೈನಲಿ ನಾವು ಈಗ ಗೊಮ್ಮಟೇಶ್ವರ ಮೂರ್ತಿ ನೋಡಲಿಕ್ಕೆ ಬಂದಿದ್ದೇವೆ. ಚೈಲ್ಡ್ಹುಡ್ಡಲ್ಲಿ ನಾವು ನೋಡಿದ್ದು ನೆನಪು. ಹಾಂ ಚೈಲ್ಡ್ಹುಡ್ ಎಂಥದ್ದು ಚೈಲ್ಡ್ಹುಡ್ಡು ಅಲ್ಲಿ ನಾವು ನೋಡಿ ಬಾಲ್ಯದಲ್ಲಿರುವಾಗ ನಾವು ನೋಡಿದ ನೆನಪು. ಆವಾಗ ಮಾದರಿ ಶಾಲೆಯಲ್ಲಿ ಬರ್ತಿದ್ದ ಅದಲ್ಲ, ಹಾಂ ಮಾದರಿ ಶಾಲೆಯಲ್ಲಿ ಬಂದದ್ದು ನೆನಪು ಗೈಸ್. ಅದರಲ್ಲಿ ಹೋಗ್ಲಿಕ್ಕೆ ಮಾತ್ರ ತುಂಬ ಮೆಟ್ಲುಂಟು. ಹಾಂ ಈಗ ನಾವು ಗಮ್ಮತ್ತು ಊಟ ಮಾಡಿ ಬಂದದ್ದು. ಗೊಂಬೆ ನಾವು ಹಾಕಿದ್ದು ನಮಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅವರು ಚೆಂಡೆಯವರು ಸ್ವಲ್ಪ ಅರ್ಜೆಂಟ್ ಮಾಡಿದರು. ಸೊ ಹಾಗೆ ನಾನು ಗೊಂಬೆ ಹಾಕುವ ವೀಡಿಯೋ ನಾನು ಹಾಕ್ತಾಯಿಲ್ಲ. ಹಾಗೆ ಸತ್ತು ಬಚ್ಚದ ಮೊಯ್ತೆ ನೋಡಿ ಗಾಯ್, ಸ್ಟೆಪ್ಪು ನೋಡಿ, ಸ್ಟೆಪ್ಪು ಇದು ಹಾಂ ಸ್ಟೆಪ್ಪು ಮಾಡಿದ್ದು, ಕಲ್ಲನ್ನು ಕೆತ್ತಿ ಮಾಡಿದ್ದು.
ಇದು ಕಲ್ಲಿಟ್ಟದಲ್ಲ, ಕಲ್ಲಿಟ್ಟದಲ್ಲ, ಅದನ್ನೇ ಕೆತ್ತಿದ್ದು. ಹ್ಞೂ ನಿಮಗೆ ಆಚೆಯಿಂದ ಹೋಗ್ಬೋದು. ಹಾಂ, ಮಳೆಗಾಲದಲ್ಲಿ ಮತ್ತೆ ಜಾಗ್ತದೆ. ಮಳೆಗಾಲದಲ್ಲಿ ಜಾರ್ತದೆ ತುಂಬ, ಯಾಕಂದರೆ ಪಾಮಾಜಿ ಪಾಚಿ ನೀವು ಕನ್ನಡ ಸರಿ. ಅದು ಪಾಮಾಜಿ ಮಾರ, ಪಾಚಿ ಹಿಡಿತದೆ. ಸೊ ಹಾಗೆ ನಾವೀಗ ಮಳೆ ಬರುವ ಮುಂಚೆ ಓಡುವರಪ್ಪ. ಮಳೆ ಬರುವ ಸಂದರ್ಭ ಕಾಣ್ತಾ ಉಂಟು. ಎಷ್ಟು ಎಕ್ಸ್ಪೆಕ್ಟೇಷನ್ ಉಂಟು ನಿಮಗೆ? ಎಂತಲ್ಲ ನೋಡಲಿಲ್ಲ ಮೂರ್ತಿ, ಹೇಗೆ ನೋಡಬೇಕು. ಒಮ್ಮೆ ಸಹ ನೋಡಲಿಲ್ವಾ? ಇಲ್ಲ. ಎಂತ ಮಾರ, ನೀವು ಬರಲೇ ಇಲ್ವಾ ಮಾತ್ರ ಶಾಲೆಯಲ್ಲಿ? ನನಗೆ ಅದೇ ನೆನಪಿಲ್ಲ, ನನಗೆ ನೆನಪಿನ ಸ್ವಲ್ಪ ಕಡಿಮೆ. ಗಾಯ್ಸ್, ವೀಡಿಯೋ ಮಾಡಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ. ಕೆಲವೊಂದು ಕಡೆಯಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡುವುದಿಲ್ಲ. ಸೊ ಎಲ್ಲಿ ಬಿಡ್ತಾರೆ ಸತ್ಯವಾದ ಹಂಗೆ ಬಚ್ಚದ ಇಲ್ಲಿ ಅಭಿಷೇಕ ಆಗೋದು ಟಿವಿಯಲ್ಲಿ ತೋರಿಸ್ತಾರೆ ಮರ, ನಾವು ವೀಡಿಯೋ ಮಾಡ್ಬೋದಾ? ಅದು ಸಹ ಕರೆಕ್ಟ್, ಅದು ಸಹ ಹೇಳೋದು ಕರೆಕ್ಟ್. ಬಾ ಸತ್ಯ ಇಲ್ಲಿಗೆ ಬೇಡದು ಅಂತ ಆಗ್ತಾ ಉಂಟು ಬರೋದು. ಅದೀಗ ಗಾಯ್ಸ್ ನೋಡಿ, ತೆಡ್ಲೆಲ್ಲ ಕಾಣ್ತಾ ಉಂಟು. ಹಾಂ ಗಾಯ್ಸ್, ಮುಖ ನೋಡಿ ಸರ್ ಅಪ್ಪ ಓಡಿದೆ ಆಯ್ತಾ, ಮುಖ ನೋಡ್ರಿ ಅಪ್ಪ ಓಡಿದೆ ಮೊಯ್ತೆ. ಗಾಯ್ಸ್ ನೋಡಿ ಗಾಯ್ಸ್, ಮಂಡ್ಯ ಕಾಣ್ತುಂಟು. ಒಬ್ಬಸ್ ಒಳಗೆ ಹೋಗ್ಲಿಕ್ಕೆ ಉಂಟಾ ಮೊಯ್ತೆ? ಹೇಗೆ ಉಂಟಾ ಹೋಗ. ಈಗ ಬಿಸಿಲು ಬಂತು ಗಾಯ್ಸ್ ನೋಡಿ ಗಾಯ್ಸ್, ಫೈನಲಿ ನಾವು ಕಾಯ್ದಿದ್ದಂತಹ ಗೊಮ್ಮಟೇಶ್ವರನ ಮೂರ್ತಿ ಈಗ ಸಿಕ್ಕಿದೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ. ನಾನು ಚಿಕ್ಕದಿರುವಾಗ ನೋಡಿದಂಥ ನೆನಪು. ಸೊ ಹಾಗೆ ಬಸ್ಸಲ್ಲಿ ಹೋಗುವಾಗ ಆಚೆ ಈಚೆ ನೋಡ್ತಾ ಇದ್ದೆ, ಒಮ್ಮೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಈಗ ನೋಡುವಾಗ ತುಂಬ ಖುಷಿ ಆಯಿತು. ನೋಡಿ ಎಷ್ಟು ದೊಡ್ಡದಿದೆ ಅಂತ, ನೋಡಿ ಎಷ್ಟು ದೊಡ್ಡದು ಉಂಟು ನೋಡಿ ಗೊಮ್ಮಟೇಶ್ವರ ಮೂರ್ತಿ. ನೋಡಿ ಗಾಯ್ಸ್ ಹೇಗೆ ಉಂಟು ಗೊಮ್ಮಟೇಶ್ವರ ಮೂರ್ತಿ. ಬಾ, ತುಂಬ ಖುಷಿ ಆಯಿತು ಬಂದು. ಇನ್ನೂ ಹೊರಡಬೇಕು, ಬೇಗ ಮನೆಗೆ ಹೋಗಬೇಕು. ಬಾ, ಫುಲ್ಲು ಟಯರ್ಡ್ ಆಗಿದೆ, ನಲ್ದು ಬೋಡ್ದೋಗಿದೆ. ಸೊ ಹಾಗೆ ನೋಡಿ ಗೊಮ್ಮಟೇಶ್ವರ ಮೂರ್ತಿ ತುಂಬ ಸೂಪರ್ ಉಂಟು. ಹೇಗೆ ಉಂಟು ಮಾಹಿತಿ ನೋಡಿ, ನಮ್ಮೊಟ್ಟಿಗೆ ಮೋಹಿತ್ ಇದ್ದಾನೆ. ಹೇಗೆ ಆಯಿತು ಮೋಹಿತ್ ನಿಮಗೆ ನೋಡಿ? ಹಾಂ, ನೋಡಿ ಖುಷಿ ಆಯಿತು. ಎಷ್ಟು ಆಗ ಮೊನ್ನೆಯಿಂದ 3 ಸಲ ಟ್ರೈ ಮಾಡಿದ್ದೆವಲ್ಲ, 2 ಸಲ ವ್ಯವಸ್ಥೆ ಆಗೋದಿಲ್ಲ ಅಂತಿತ್ತು. ಹಾಂ, 3ನೇದು ಸಕ್ಸಸ್ ಆಯಿತು. ಎಷ್ಟು ದೊಡ್ಡದುಂಟು ನೋಡು ಬಂದದ್ದು ಅಲ್ಲ? ಬಾ, ತುಂಬ ದೊಡ್ಡದುಂಟು. ಆದರೆ ನನ್ನೆಲ್ಲ ಕಡೆ ಈ ಸೈಡಿದು ಇರಲಿಲ್ಲ ಅಂತ ನಾವು ಇರುವಾಗ. ನಾನು ಅವತ್ತು ಬರುವಾಗ ಸೈಡಿದು ಇರಲಿಲ್ಲ. ಮೊದಲು ಮಾಡಿದಾಗೆ ಉಂಟು. ಅದು ಕಲ್ಲು ಕಟ್ಟಿದಲ್ಲವ ಸೈಡಿದು, ಇದೆಲ್ಲ ಗೋಡೆ ಇರಲಿಲ್ಲ ಅಂತ ನನ್ನ ಲೆಕ್ಕದಲ್ಲಿ. ಫಸ್ಟಿಗೆ ನಾವು ಬರುವಾಗ ಎಂತ ಗೊತ್ತಂದ್ರೆ, ಬಸ್ ಅಲ್ಲಿ ನಿಲ್ಲಿಸಿದ್ರು, ಅಲ್ಲಿಂದ ಆಗೋದಿಲ್ಲ, ಬಸ್ಸಲ್ಲಿ ನಿಲ್ಲಿಸಿದ್ರ ಹಾಗಿರೋ ನಾವಿಲ್ಲಿ ಚಿತ್ತುಪುಲಿ ತಿಂತದ್ದು ನೆನಪುಂಟು ನನಗೆ. ಹಾಂ, ಇದು ಇರಲಿಲ್ಲ ಅವರ ಸುತ್ತ. ಹಾಂ, ನೀನು ಬರಬೇಕಿತ್ತು ಮಾರೆ. ನಾವು ಅಲ್ಲಿ ಬೋರ್ಡ್ ನೋಡಿ ಹೋಗಿದ್ರಂಟ. ಹಾಂ, ಬೀಗ ಹಾಕಿತ್ತಾಗ ಅದು ಗಾಡಿಯೆಲ್ಲ ಬರಲಿಕ್ಕಿಲ್ಲ ಅಷ್ಟೇ. ಹಾಂ, ತುಂಬ ಚಂದ ಉಂಟು ಗಾಯ್ಸ್. ಎಲ್ಲಿ 7 ಗಂಟೆ ನಂತರ ಎಂಟ್ರಿ ಇಲ್ಲ ಅಂತೆ. ಹಾಂ, ಅದು ಲೈಟ್ ಹಾಕಿದ್ದಾರೆ. ಎಂತ ಲೈಟ್? ಅದು ನಿಮಗೆ ಅಲ್ಲಿ ದೂರ ಅಂದರೆ ರೋಡ್ನಲ್ಲಿ ಹೋಗೋ ಕಾಣಲಿಕ್ಕೆ. ಹಾಂ, ನೀವು ಸ್ವಲ್ಪ ಇದಾಗಬೇಕು, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡು. ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ, ನಾವು ಸ್ವಲ್ಪ ಝೂಮ್ ಮಾಡುವ. ಹಾಂ, ಕಾಣ್ತಾ ಉಂಟು, ಅದು ಸಹ ದೇವಸ್ಥಾನ ಅಂತೆ. ನಾವು ಒಮ್ಮೆ ಸಹ ಹೋಗಲಿಲ್ಲ. ನಿಮಗೆ ಮನೆಯಲ್ಲೇ ಇದನ್ನೆಲ್ಲ ತೋರಿಸಿದ್ದೇವೆ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಹೇಳು ನೀ ಹೇಳು. ಮನೆಯಲ್ಲಿ ನಾವಿಲ್ಲಿ ಕಾರ್ಕಳಕ್ಕೆ ಬಂದು ನಿಮಗೆ ತೋರಿಸ್ತಿದ್ದೇವೆ. ನಿಮಗೆ ಮನೆಯಲ್ಲೇ ನೋಡ್ಬೋದು ಇದನ್ನು ಯೂಟ್ಯೂಬಲ್ಲಿ. ಹಾಂ, ಹಾಗೆ ನಿಮಗೆ ಹೀಗೆ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಂ, ನೀವು ನೋಡಿ ಆದಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರು ನೋಡಲಿಲ್ಲ ಬಾಹುಬಲಿ ಮೂರ್ತಿ. ಹಾಂ, ನೀವು ಫಸ್ಟ್ ನೋಡೋದು ಸತ್ಯ? ನಾನು ನೋಡಲಿಲ್ಲ, ಹಾಂ, ಇವತ್ತು ಫಸ್ಟ್ ನೋಡಿದ್ದೆ ನಾನು. ಹೆಂಗೆ ನನಗೆ ಖುಷಿ ಆಯಿತು. ಮಾತ್ರ ಅಲ್ಲಿ ಒಳಗೆ ಹೋಗ್ಬೋದು ಅಂತ ಗೊತ್ತಿರಲಿಲ್ಲ, ಹತ್ತಿರ ಹೋಗಲಿಲ್ಲ. ಹೆದರಿಕೆ ಇಲ್ಲದ ಅದು. ಹೌದು. ಓಕೆ ಗೈಸ್, ನಾವಿನ್ನು ಹೊರಗೆ ಸಿಗುವ ಇದ್ದೇವೆ. ಗಂಟೆ ಎಷ್ಟಾಯಿತು? ಆದರೆ ನನಗೆ ಮೋಹಿತಿಗೆ ಇವತ್ತು ನನಗೆ ಯಾಕೋ ಹೋಗ್ಲಿಕ್ಕೆ ಮನಸ್ಸಿಲ್ಲ ಥಿಯೇಟ್ರಿಂದ ನೋಡೋದು ಅಲ್ಲ ಮೋಹಿತಿ? ಹೌದೌದು, ಖುಷಿಯಾಗಿದೆ. 4 ಗಂಟೆ 7 ನಿಮಿಷ ಆಯಿತು. ಹಾಂ, ನಾವು ಇನ್ನು ಮನೆಗೆ ಹೋಗಬೇಕು ಆದಷ್ಟು ಬೇಗ. ಮಳೆ ಬರ್ತದೆ ಈಗ. ಆಚೆ ಬಂದಿದೆ ಅಂತ ಮಳೆ, ಮೋಡಾಗಿದೆ ಅಂತೆ. ಹಾಂ, ಮಳೆ ಬರೋದಕ್ಕಿಂತ ಮುಂಚೆ ನಾವು ಮನೆಗೆ ರೀಚ್ ಆಗಬೇಕು. ನಿನ್ನೆ ಕೂಡ ನಾವು ಬಂದಿದ್ವಿ. ನಿನ್ನೆ ಕೂಡ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಕಾರಣಾಂತರಗಳಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಕಾರಣಾಂತರದಿಂದ ನಿನ್ನೆ ಬಂದು ಅದೆಂತ ಇದಕ್ಕೆಂತ ಹೇಳ್ತಾರೆ, ಅದಕ್ಕೆ
ಈ ಕರೆಂಟ್ ಎಲ್ಲ ಓದಿದ್ರೆ ಹೇಳ್ತಾರಲ್ಲ, ಕರೆಂಟಲ್ಲಿ ಹೋದ್ರೆ ಟೆಕ್ನಿಕಲ್ ಪ್ರಾಬ್ಲಮ್. ಹಾಂ, ಅದರಿಂದ ಇವನೊಂದು ಹೇಳ್ದಲ್ಲ, ಅದರಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮಳೆ ಬರ್ತಿತ್ತು ನಿನ್ನೆ. ಇವನೊಂದು ಬಂದ ಅದು ಅಂಗಡಿಯಲ್ಲಿ ಹೋಗಿ ನಿಲ್ಲಿಸಿದ್ದ. ಅಂದರೆ ನಾವೀಗ ನಾವು ಹೋಗುವಾಗ ಈಗ ವೀಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೇವೆ. ನಿಮಗೆ ನಾವು ಫ್ಲೈಓವರ್ನಲ್ಲಿ ಬಂದದ್ದು ಎಲ್ಲಲ್ಲ, ಫ್ಲೈಓವರಲ್ಲಿ ಡೈರೆಕ್ಟ್ ಎಲ್ಲಿಲ್ಲ. ಹೊಸ ರೋಡ್ ಆಗಿದೆ, ಅದನ್ನು ತೋರಿಸುವ. ಆದರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಆಗಿದೆ ಹಾಗೆ ಇಲ್ಲಿ ಸಹ ಆಗಿದೆ. ಅದನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸ್ವಲ್ಪ. ಮಾತ್ರ ಕರ್ನಾಟಕಕ್ಕಿಂತ ತುಂಬ ಒಳ್ಳೆ ಆಗಿದೆ. ಕರ್ನಾಟಕದಲ್ಲಿ ಕಾಂಕ್ರೀಟ್ ರೋಡ್ ಮಾಡಿದ್ದು, ಇಲ್ಲಿ ಡಾಮರ್ ರೋಡ್ ಮಾಡಿ ಒಳ್ಳೆಯದಾಗಿದೆ. ನೋಡುವ, ಮಳೆ ಬರದಿದ್ದರೆ ವೀಡಿಯೋ ಮಾಡ್ತೇವೆ. ಖುಷಿಯಾಗಿದೆ. ಬೊಂಬೆ ಹಾಕಿದ್ದು ಸ್ವಲ್ಪ ಇವತ್ತು ಖುಷಿ ಆಯಿತು, ಮೊನ್ನೆಗಿಂತ ಇವತ್ತು ಸ್ವಲ್ಪ ಖುಷಿ ಆಯಿತು. ನೀನು ಎಷ್ಟನೇ ಟೈಮ್ ಹಾಕೋದು? ನಾನೊಂದು 6ನೇ ಸಲ. 6ನೇ ಸಲ? ಹಾಂ. ಎಲ್ಲೆಲ್ಲ ಹಾಕಿದ್ಯಾ? ಹೌದಾ? ಬೀಚಿನೊಟ್ಟಿಗೆ 3 ಸಲ ಹಾಕಿದ್ದೇನೆ. ನಿನ್ನೊಟ್ಟಿಗೆ 2 ಸಲ ಹಾಕಲಿಲ್ವಾ? ಹೌದು. ಮತ್ತೊಂದು ನಾನು ನವ್ಯನೊಟ್ಟಿಗೆ ಹಾಕಿದ್ದೀನಿ, ಇಲ್ಲಿ ಟೌನ್ ಹಾಲಲ್ಲಿ. ಹಾಗೆ 6 ಸಲ ಆಗಿದೆ. ಪೂಜಿದ ಅವಕಾಶ ಸಿಕ್ಕಿದರೆ ಇನ್ನೂ ಸಹ ಹಾಕುದು ಅಲ್ಲ, ದೇವರಿಗೆ ಅವಕಾಶ ಕೊಡ್ತಾರೆ, ನೋಡುವ. ಈಗ ಸೀಸನ್ ಮುಗೀತು, ಇನ್ನೂ ಆರ್ಡರ್ ಇಲ್ಲ ಬಂದದ್ದು ಯಾವುದು. ಇದ್ದರೆ ಗೊಂಬೆ ಇದ್ದರೆ ಒಂದು ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಚಿಂತಾಮಣಿ ಗೊಂಬೆ ಬಳಗ, ಕಡೆಸಿ ಹೇಳದವ್ರದ್ದು. ಮಹೇಶ್ ನಿಮಗೆ ಗೊತ್ತಿರ್ಬೋದು. ಹೌದು. ಕರ್ನಾಟಕದಲ್ಲಿ ಆಂಬುಲೆನ್ಸ್ ಸೇವೆ ಮಾಡ್ತಿದ್ದಾರೆ. ಅವ್ರದ್ದು ಡ್ಯಾನ್ಸ್ ಗ್ರೂಪ್ ಉಂಟು. ನಿಮಗೇನಾದರೂ ಡ್ಯಾನ್ಸ್ ಬೇಕಾದರೆ, ಅಲ್ಲಾದರೆ ಗೊಂಬೆ ಬೇಕಾದರೆ, ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೆಳಗೆ ಹಾಕ್ತಾನೆ ಅವನು, ಕೆಳಗೆ ಬರ್ತಾರೆ ನಂಬರ್. ಗಾಯ್ಸ್, ಇನ್ನು ನಾವು ಹೊರಡುವ. ಇದು ನಾವು ಆದರೆ ಒಂದು ರೋಡಲ್ಲಿ ಮಾಡ್ತೇವೆ ವೀಡಿಯೋ, ಇಲ್ಲಾರೆ ಮನೆಗೆ ಹೋದ್ಮೇಲೆ. ರಕ್ಷಾಂದ್ ಇದುಂಟಲ್ಲ, ನಮ್ಮ ರಕ್ಷಕನ ಮೆಹಂದಿ ಉಂಟು ಇವತ್ತು. ಅಲ್ಲಿಗೆ ಹೋಗ್ತೀವಿ ನಾವು. ನೋಡ, ಅಲ್ಲಿ ಆದರೆ ವೀಡಿಯೋ ಮಾಡು. ಅಲ್ಲಿ ಕೂಡ ಅಲ್ಲಿ ಮಾಡುವ ವೀಡಿಯೋ. ಎಂತ ಆಗ್ತದೆ ನೋಡ, ಜಾಲಿ ಮಾಡುವ. ಅಲ್ಲ, ಜಾಲಿ ಮಾಡುವಲ್ಲ ಮತ್ತೆ. ಅವನು ನೋಡ, ಅವನು ಕೂಡ ಜಾಲಿ ಮಾಡುವ ಅಂತ ಹೇಳ್ತೇನೆ. ಗಾಯ್ಸಿ ನೋಡು ಗಾಯ್ಸ್. ಕಣ್ಣಿನಲ್ಲಿ ಬಯ್ಯೋ ಮಾತು ನೋಡಿದಾಗ ನನ್ನ ಹೆಂಡತಿ ಸ್ವಪ್ನ ಸುಂದರಿ. ನೋಡಿ ಗಾಯ್ಸ್, ಕಾರ್ಕಳ ಇಲ್ಲಿ ಇದು ಕಾರ್ಕಳ ಮೈನ್ ಜಂಕ್ಷನ್. ನಾವೀಗ ಬಂಟ್ವಾಳ ಬೀಚ್ ರೋಡ್ ಕಡೆಗೆ ಹೋಗುದು. ಗಾಯ್ಸ್, ಪುರಾತನ ಕಾಲದ ಪೆಟ್ರೋಲ್ ಪಂಪ್ ನೋಡಿ, ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ. ಹಾಗೆ ಇಷ್ಟೊತ್ತು ಮಳೆ ಇರಲಿಲ್ಲ ಗಾಯ್ಸ್. ಈಗ ನೋಡಿ, ಇಲ್ಲಿ ಫುಲ್ ಒದ್ದೆ ಆಗಿದೆ, ರೋಡು. ನಮಗೆ ಮಳೆ ಸಿಗಲಿಲ್ಲ, ತುಂಬ ಬಂದಿದೆ ಇಲ್ಲಿ, ನಮಗೆ ಸಿಗಲಿಲ್ಲ ಮಾತ್ರ. ಮಳೆ ಆಚೆ ಹೋಯ್ತಾ ಈಚೆ ಬರ್ತದ ಗೊತ್ತಿಲ್ಲ. ಹನಿಹನಿ ಬೀಳ್ತಾ ಉಂಟು. ನೋಡು, ಹೋಗುವ. ಮಳೆ ಜೋರು ಬಂದರೆ ಎಲ್ಲಿಯಾದರೂ ನಿಲ್ಲಿಸುವ. ಮಳೆ ಬಂತು, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಮೊಬೈಲ್ ಒದ್ದೆ ಆಗ್ತದೆ ಅಂತ. ಈಗೊಂದು ಕ್ಯಾಂಟೀನಿಗೆ ಬಂದಿದ್ದೇವೆ. ಬೆಳಿಗ್ಗೆ ಸಹ ಇಲ್ಲಿ ಚಹಾ ಕುಡ್ದದ್ದು. ಈಗ ಸಹ ನಾನೊಂದು ಚಹಾ ತಗೊಂಡೆ. ಇವನೊಂದು ಇದೆಂತ ಜ್ಯೂಸ, ರಾಗಿ ಜ್ಯೂಸ್ ತಗೊಂಡೆ. ನಾನೊಂದು ವಡಪಾವ್. ನನಗೆ ವಡಪಾವ್ ಬೇಡ ಅಂತೀವಿ, ಎಂತ ಗೊತ್ತಿಲ್ಲ. ಒಂದು ತಿಂದೆ ನಾನು, ಖುಷಿ ಆಯಿತು. ಅಲ್ಲಿ ಮಳೆ ತೋರಿಸು, ಮಳೆ ಫುಲ್ಲು ಮಳೆ, ಫುಲ್ಲು ಗೈಸ್, ಫುಲ್ಲು ಮಳೆ. ನಾವು ಈಗ ಒದ್ದೆ ಆಗ್ತೇವೆ ಅಂತೇಳಿ ನಾವು ಈ ಅಂಗಡಿಯಲ್ಲಿ ಕೂತ್ಕೊಂಡಿದ್ದೇವೆ. ಇಲ್ಲಿ ಒಂದು ಸಣ್ಣದಾಗಿ ಚಹಾ ಕುಡಿತಿದ್ದೇವೆ. ಇನ್ನು ಚಹಾ ಕುಡಿದು ಮಳೆ ನಿಂತ ನಂತರ ಫುಡ್ ಒಳ್ಳೆ ಉಂಟಂತೆ. ಆಗ ಬೆಳಿಗ್ಗೆ ಇಡ್ಲಿ ವಡೆ ತಿಂದದ್ದು, ಅವನು ವಡೆ ಸಾಂಬಾರದಿಂದ ಒಳ್ಳೆ ಇತ್ತು ಎರಡು ಕೂಡ. ವಡಪಾವ್ ಕೂಡ ಚಂದ ಉಂಟಂತೆ. ಮಸ್ತ್ ಫ್ರೈ ಅಂದರೆ ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದಂತೆ. ಬಂದರೆ ಇಲ್ಲಿ ಕ್ಯಾಂಟೀನಿಗೆ ಬನ್ನಿ. ಇಲ್ಲಿ ಕ್ಯಾಂಟೀನಿಗೆ ಬನ್ನಿ ಗೈಸ್, ತುಂಬ ಒಳ್ಳೇದುಂಟು ಇಲ್ಲಿ ಫುಡ್ ಎಲ್ಲ. ಎಲ್ಲಿ? ಎದುರದ್ದು ಬೋರ್ಡ್ ಇದ್ದು ತೋರಿಸ್ತೇನೆ.
ನೋಡಿ ಇಲ್ಲಿ ರೋಡ್ ಸೈಡಲ್ಲಿ ಒಂದು ಕ್ಯಾಂಟೀನ್ ಉಂಟು, ವಿಶ್ವಾಸ್ ಜನರಲ್ ಸ್ಟೋರ್. ಫುಲ್ ಬ್ಲಾಕ್ ಆಯಿತು, ಸಂಜೆ ಆಯಿತು, ಹಾಗೆ ಬ್ಲಾಕ್ ಆಗಿದೆ. ನಾವೀಗ ಮೂಡಬಿದ್ರೆ ಜಂಕ್ಷನ್ ಹತ್ರ ರೀಚ್ ಆದ್ವಿ. ಇಲ್ಲಿ ಎಲ್ಲಿ ಸ್ವಿಚ್ ಆನ್ ಆಗಿದೆ, ನೀರು ಹೋಗಿ. ನಮ್ಮ ಇವತ್ತಿನ ಕಾರ್ಕಳದ ಪ್ರಯಾಣಕ್ಕೆ ತಮ್ಮ ಗಾಡಿಯನ್ನು ನೀಡಿರುವಂತಹ ಜ್ಞಾನೇಶ್ ಅವರಿಗೆ ಅಭಿನಂದನೆಗಳು. ಗಾಡಿ ಕಾಲ್ ಮಾಡ್ತಿದ್ದಾರೆ, ಅದಕ್ಕೆ ಆಗಿರಬೇಕು. ಎಲ್ಲಿದ್ದೀರಿ ಕೇಳಲಿಕ್ಕೆ ನಾವು ಬರ್ತಾ ಇದ್ದೇವೆ. ಜ್ಞಾನೇಶ, ನಿಮ್ಮ ಕಾಲ್ ತೆಗಿಲಿಲ್ಲ ನಾವು. ನೀವು ವ್ಲಾಗ್ ನೋಡ್ತಾ ಇದ್ರೆ ನೀವು ಕ್ಷಮೆ ಇರಲಿ. ವೀಡಿಯೋದಲ್ಲಿ ಗೊತ್ತಾಗ್ತದಲ್ಲ ನಿಮಗೆ ನಾವು ವೀಡಿಯೋ ಮಾಡ್ತಿದ್ವಿ ಅಂತ. ಹಾಗೆ ನಿಮ್ಮ ಕರೆಯನ್ನು ಸ್ವೀಕರಿಸಲು ಅನನುಕೂಲವಾಯಿತು. ಅದೆಲ್ಲ ಸುಮ್ಮನೆ ಈಗ ಯಾರು ಬರೀತಾರೆ ರಜಾರ್ಜಿ? ಸುಮ್ಮನೆ ಕಲಿಸಿದ್ರು ನಮಗೆ 8ನೇಲಿ 10ನೇಲೆಲ್ಲ ರಜಾರ್ಜಿ ಚುಟ್ಟಿ ಪತ್ರ ಬಗ್ಗೆ ಲೀವ್ ನೋಡು 3 ಸಹ ಒಂದೇ, ಆದರೆ 3 ಸಹ ಬರಲಿಕ್ಕಿತ್ತು ನಮಗೆ. ಬೇಡ, ನಾವು ರೋಡ್ ತೋರಿಸುವ, ನಮ್ಮದು ಗುರ್ತುಂಟಲ್ಲ. ಹೂವಿನ ಬಾಣದಂತೆ ಯಾರು ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೋಗುವ ಪ್ರಾಣದಂತೆ. ಸಂಡೇ ಸಂಪಿಗೆ, ಮಂಡೆಗೆ ಮಲ್ಲಿಗೆ, ಟ್ಯೂಸ್ಡೇ ಮತ್ತೆ ವೆನ್ಸ್ಡೇ ಥರ್ಸ್ಡೇ ಯೋಚನೆ ಮಾಡ್ತಾ ವೀಕೆಂಡ್ ಅಂತೆ